ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಯಾರ್ಯಾರು ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮಿನೇಷನನ್ನು ಬರೆದಿದ್ದರೆ ಅವರ ಒಂದು ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ. ಸೊ ಬೆಸ್ಟ್ ಆಫ್ 2 ರಿಸಲ್ಟನ್ನು ತೆಗೆದುಕೊಂಡು ನಿಮ್ಮ CET ರಿಸಲ್ಟ್ ಏನಿದೆ ಅದು ಈ ಬರುವಂತಹ ಜೂನ್ 1 ಅಥವಾ 2ನೇ ತಾರೀಕಿಗೆ ಅನೌನ್ಸ್ ಆಗಬಹುದು. ಸೊ ಯಾರ್ಯಾರು ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮಿನೇಷನ್ ರಿಸಲ್ಟ್ ಬಂದಿದೆ ಅಂಥವರಿಗೆ ನೀವೇನಾದರೂ ನಿಮ್ಮ ಫಲಿತಾಂಶವನ್ನು ಉತ್ತಮಪಡಿಸ್ಕೊಳ್ಬೇಕು ಅನ್ನೋದಿದ್ದರೆ ಮತ್ತೆ ಎಕ್ಸಾಮ್ 3 ಕೂಡ ಕಟ್ಬೋದು. ಆದರೆ ಎಕ್ಸಾಮ್ 3 ಕಟ್ಟಿದರೆ ಒಂದು ಡಿಸಡ್ವಾಂಟೇಜ್ ಏನಂತಂದರೆ KCETಗೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಮಾಡಿದರೂ ಕೂಡ ಸ್ಪೆಷಲ್ ರ್ಯಾಂಕ್ ಅಂತೇಳಿ ಕೊಡಬಹುದು, ಬಟ್ ಮಾಪಪ್ ರೌಂಡಿಗೆ ಮಾತ್ರ ಅಲೋ ಮಾಡ್ತಾರೆ. ಸೊ ಮಾಪಪ್ ರೌಂಡಲ್ಲಿ ನಿಮಗೆ ಬೇಕಾಗಿರುವಂಥ ಸೀಟು ಯಾವುದೂ ಕೂಡ ಸಿಗೋದಿಲ್ಲ. ಇನ್ನು ಅದಕ್ಕೆ ಹೇಗೆ ಕಟ್ಟಬೇಕು ಅಂದರೆ ಆನ್ಲೈನಲ್ಲೂ ಕೂಡ ಚಾನ್ಸನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನೀವು ನಿಮ್ಮ ಕಾಲೇಜಿಗೆ ಕೂಡ ಹೋಗಿ ಕಟ್ಬೋದು. ಸೊ ಯಾರ್ಯಾರು ಸೆಕೆಂಡ್ ಎಕ್ಸಾಮಿನೇಷನ್ ಕಟ್ಟಿದಿರಿ ಸೇಮ್ ಮೆಥಡ್ ಇರ್ತದೆ, ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಅಂದರೆ 23ರಿಂದ 28ನೇ ತಾರೀಕಿವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ದಂಡ ಸಹಿತ ವಿತ್ ಪೆನಾಲ್ಟಿ 30ನೇ ತಾರೀಕಿನ ತನಕ ಟೈಮನ್ನು ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಯಾರ್ಯಾರು ಈ ಒಂದು ಎಕ್ಸಾಮಿನೇಷನ್ ರಿಸಲ್ಟ್ಗೆ ನಿಮಗೆ ಸಮಾಧಾನ ಆಗಿಲ್ಲ, ಇನ್ನೂ ಜಾಸ್ತಿ ಬರಬೇಕಿತ್ತು, ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡ್ತೀನಿ ಅಂತ ಇದ್ದರೆ ಸೊ ಸ್ಕ್ಯಾನ್ಡ್ ಕಾಪಿಯು ಕೂಡ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದನ್ನು ಹೇಗೆ ಅನ್ನೋದನ್ನು ನಾನು ಡೀಟೇಲ್ ಆಗಿ ಲೈವ್ ವಿಡಿಯೋವನ್ನು ಮಾಡಿ ತೋರಿಸಿದ್ದೀನಿ ಹಿಂದಿನ ಒಂದು ಎಕ್ಸಾಮಿನೇಷನ್ನಲ್ಲಿ, ಅದನ್ನು ನೋಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ವಿಲ್ ಕಮ್ ಟು ನೋ ಹೌ ಟು ಡೂ ದ್ಯಾಟ್. ಸೊ ಇನ್ನು ಸ್ಕ್ಯಾನ್ಡ್ ಪ್ರತಿಗೆ ಪ್ರತಿ ವಿಷಯಕ್ಕೆ 530 ಪೇ ಮಾಡಬೇಕು. ಸೊ ರಿವ್ಯಾಲ್ಯೂಯೇಷನ್ಗೆ 1670 ರೂಪೀಸನ್ನು ನೀವು ಪೇ ಮಾಡಬೇಕು. ಸೊ ಸ್ಕ್ಯಾನ್ಡ್ ಪ್ರತಿಗೆ ಅರ್ಜಿ ಹಾಕೋದಕ್ಕೆ 21ರಿಂದ 23ನೇ ತಾರೀಕಿನ ತನಕ ಟೈಮನ್ನು ಕೊಡ್ತಾರೆ. ಸೊ ಸ್ಕ್ಯಾನ್ ಪ್ರತಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 22ರಿಂದ 24ನೇ ತಾರೀಕಿನ ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ 22ರಿಂದ 25ನೇ ತಾರೀಕಿನ ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ಹಿಂದಿನ ಒಂದು ಎಕ್ಸಾಮಿನಕ್ಕಿಂತ ಮುಂಚೆ ಅಂದರೆ 2ನೇ ಎಕ್ಸಾಮಿಗೆ ಮಾಡಿದ್ದೀನಿ, ಅದೇ ವಿಡಿಯೋನ ಫಾಲೋ ಮಾಡ್ಬೋದು. ಇನ್ನು ಎಕ್ಸಾಮ್ 3ಯ ಟೈಮ್ ಟೇಬಲ್ನು ಕೂಡ ರಿಲೀಸ್ ಮಾಡಿರುವಂಥದ್ದು ಇವತ್ತು ಫೈನಲ್ ಟೈಮ್ ಟೇಬಲ್ ನೋಡ್ಬೋದು ಇಲ್ಲಿ. ಸೊ ನಿಮ್ಮ ಒಂದು ಎಕ್ಸಾಮಿನೇಷನ್ 24ನೇ ತಾರೀಕು ಜೂನಿಗೆ ಸ್ಟಾರ್ಟ್ ಆಗ್ತದೆ. 25 ಜೂನಿಗೆ ಇಂಗ್ಲೀಷ್ ಇದೆ, 26ಕ್ಕೆ ಬಯಾಲಜಿ ಇದೆ, 27ಕ್ಕೆ ಆಪ್ಷನಲ್ ಕನ್ನಡ ಅಕೌಂಟೆನ್ಸಿ ಇದೆ, 28ಕ್ಕೆ ಎಕನಾಮಿಕ್ಸ್ ಕೆಮಿಸ್ಟ್ರಿ ಇದೆ, 29ಕ್ಕೆ ಹಿಸ್ಟ್ರಿ ಫಿಸಿಕ್ಸ್ ಇದೆ, 1ನೇ ತಾರೀಕು ಜುಲೈ ಸೊ ಪೊಲಿಟಿಕಲ್ ಸೈನ್ಸು ಸ್ಟ್ಯಾಟಿಸ್ಟಿಕ್ಸ್ ಇದೆ, 2ನೇ ತಾರೀಕು ಮ್ಯಾಥಮೆಟಿಕ್ಸ್ ಇದೆ, 3ನೇ ತಾರೀಕು ಸೈಕಾಲಜಿ ಜಿಯೋಗ್ರಫಿ ಬೇಸಿಕ್ ಮ್ಯಾಥ್ಸ್ ಇದೆ, 4ನೇ ತಾರೀಕು ಹಿಂದಿ, 5ನೇ ತಾರೀಕು ಸಂಸ್ಕೃತ ತಮಿಳು ತೆಲುಗು ಇರುವಂಥದ್ದು. ಸೊ ಇದಿಷ್ಟು ಈ ಒಂದು ವಿಡಿಯೋದ ಸಾರಾಂಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಸೊ ದ್ಯಾಟ್ ನಿಮಗೆ ಎಲ್ಲ ಎಕ್ಸಾಮಿನೇಷನ್ ಸಂಬಂಧಪಟ್ಟಂಥ ಕೌನ್ಸಿಲಿಂಗ್ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳು ನಿಮಗೆ ಇಲ್ಲಿ ಸಿಗ್ತಾ ಇರ್ತದೆ. ಸೊ ರಿವ್ಯಾಲ್ಯೂಯೇಷನ್ ಹಾಕೋಬೋದು, ಸ್ಕ್ಯಾನ್ಡ್ ಕಾಪಿಯನ್ನು ಹಾಕಬೇಕಾಗ್ತದೆ ಮೊದಲು. ಅದಕ್ಕೆ ಡೇಟನ್ನು ಹೇಳಿದ್ದೀನಿ, ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಹಿಂದಿನ ಎಕ್ಸಾಮಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾರು ನಿಮಗೆ ಮುಂದಿನ ಎಕ್ಸಾಮಲ್ಲೂ ಕೂತ್ಕೊಂಡು ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೋತೀನಿ ಅಂತ ಹೇಳ್ತೀರಿ ಅವರಿಗೆ ಎಕ್ಸಾಮಿನೇಷನ್ 24ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತದೆ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.